ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನೆಲ್. ನಾವಿವತ್ತು 3ನೇ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ 3ನೇ ದಿನ ಟ್ರಿಪ್ ಹೇಗಿರುತ್ತೆ ಅನ್ನೋದನ್ನ ಈ ಲಾಗಲ್ಲಿ ನಾನು ತೋರಿಸ್ತೀನಿ, ಬನ್ನಿ. What we have to say? What will you say today? Good morning. Good morning, teacher. สวัสดีค่ะคุณครู I will translate in Thai. คุณครู คุณครู Okay. 1, 2, 3. Good morning, teacher. Good morning. สวัสดีค่ะคุณครู ಒಟ್ಟಿಗೆ ಕುಂತ್ರು ಅಂದ್ರೆ ಗುಡ್ ಮಾರ್ನಿಂಗ್ ಟೀಚರ್ ಅಂತೇಳಿ ಅಂತಾರೆ. ಬನ್ನಿ ಜಾಯ್ನ್ ಆಗಿ. ವೈಟ್ ವೈಟ್ ಏನು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಇದೆ. ಫೋಟೋ ಮ್ಯಾಮ್ ನೀವು ಜಾಯ್ನ್ ಆಗಿ ತೆಗೀರಿ ನನ್ನ ಫೋಟೋ. and 3. สวัสดีค่ะคุณครูಬ್ಯೂಟಿಫುಲ್ ಅಂತ ಸೂಸುสวยจริงจริงสวยจริงจริงขอบคุณค่ะขอบคุณค่ะขอบคุณค่ะชักเป็นการขอบคุณค่ะยูมินิเดียนวาน thank you thank you very much ತಿಂದಾಯ್ತಲ್ಲสวยจริงจริง love you ฉันรักคุณ สันรักคุณสันรักคุณ I love you ನೋಡಿದ್ರ ಇವಾಗ ನಾವು ರೂಬಿ ಶಾಪಿಂಗ್ ಮಾಡೋಕ್ಕೆ ಅಂತ ಬರ್ತಾ ಇದ್ದೀವಿ. ಶಾಪಿಂಗ್ ಸೆಂಟರ್ ಅಂತ ಇದು. ಕೊನೆಗೆ ನಮಗೆ ಒಂದು ಎಕ್ಸಿಬಿಷನ್ ಇತ್ತು. ಸೊ ಅದೇನು ಅಂತಂದ್ರೆ ರೂಬಿನ ಯಾವ ರೀತಿ ಅದನ್ನ ತಯಾರು ಮಾಡ್ತಾರೆ ಅನ್ನೋದು. ಹಾಗೆ ನಿಲ್ಲುತ್ತೆ ಲಾವ. ಸ್ವಲ್ಪ ಮಾಡಿಸೋ ನಿಲ್ಸು. ಇದು ಇಲ್ಲಿದು ಇದು ರಾಜ ಸಂವಿಧಾನ ಇಲ್ಲಿದು. ಏನು ಸ್ವಲ್ಪ ತಗೊಳ್ರಾ? ತಗೊಂಡ್ರಾ ಮ್ಯಾಮ್? ಬರ್ತಾ ಚೆನ್ನಾಗಿದೆ. ಬರ್ತಾ ಬೆಳ್ಳಿ ಮೇಲೆ ಕೊಟ್ಟಿದ್ದಾರಲ್ವಾ? ನಿನಗೀಗ ಇಷ್ಟ ಆಗಿದೆ. ಈಗ ಟೋಟಲ್ ಅಮೌಂಟ್ ಎಷ್ಟು ಅದಕ್ಕೆ? ಇದು ಟೋಟಲ್ 4.5 ಆಗುತ್ತಂತೆ. 4.5 ಕೊಡ್ಬೋದಾ? ಒಂದು ರೌಂಡ್ ಬೆಂಗಳೂರು ಸುತ್ಕೊಂಡ್ಬಂದರೆ 10,000 ಖರ್ಚು ಮಾಡ್ತೀಯ. ತಗೋ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿಗೆ ಬಂದಿದ್ದೀವಿ ನಾವು? ಎಲ್ಲಿ ಬಂದ್ವಿ ಇವಾಗ? ಅಲ್ಲ ಇದೆ ನೋಡಿಲಿ ಎಂತ ನಾಲ್ಗೋಂಚ್ ಪಟಾಯ ಗಾರ್ಡನ್ಗೆ ಬಂದಿದ್ದೀವಿ. ಗಾರ್ಡನ್ಗೆ ಬಂದಿದ್ದೀವಿ. ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ಬನ್ನಿ.
ತೋರಿಸ್ತೀವಿ ಎಲ್ಲ. ನಾವು ಶಿಲ್ಪ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಬನ್ನಿ ಬನ್ನಿ. ಲೈಕ್ ಫಾಲೋ ಸಬ್ಸ್ಕ್ರೈಬ್. ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ರೀತಿ ಒಂದು ಟ್ಯಾಗ್ನ ಹಾಕ್ತಾರೆ. ಸೊ ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಬೋರ್ಡ್. ಹ್ಯಾಟ್ ಸರಿ ಹೋಗಿಲ್ಲ. ನಾನುಂಚ್ ಗಾರ್ಡನ್. ಸೊ ಇಲ್ಲಿ ಗ್ರೂಪ್ ಇದ್ದೀವಿ ನೋಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ದಂಡಕ್ಕೆ ತಾಂಡಿರೋದು ತಗೋಬರ್ಬೇಕಿತ್ತು. ಪೂಜೆ ಮಾಡಿ ಇಟ್ಟೆ. ನೋಡಿ ಎಷ್ಟು ಸೆಕೆ ಅಪ್ಪ ದೇವ್ರೆ. ನೀನಕ್ಕೆ 319 ನಾವೆಲ್ಲ 258. ಎಂಟ್ರೆನ್ಸ್ ಅಲ್ಲಿ ಗ್ರೂಪ್ ಫೋಟೋ ತೆಕ್ಕೊಳ್ತಾ ಇದ್ದೀವಿ ನೋಡಿ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ನಾವೆಲ್ಲರೂ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇಲ್ಲಿಂದ ಅವ್ರದ್ದೇ ಆದಂಥ ಒಂದು ಗಾಡಿನ ಅರೇಂಜ್ ಮಾಡಿದ್ದಾರೆ. ಸೊ ಆ ಗಾಡಿಲೇ ಹೋಗಬೇಕು, ಯಾಕೆಂದರೆ ಇದು ಎಷ್ಟೋ ಎಕರೆನಲ್ಲಿ ಇದೆಯಂತೆ ಗಾರ್ಡನ್ನು. ಸೊ ಹಾಗಾಗಿ ಬನ್ನಿ ಹೋಗೋಣ. ನಿಧಾನ ನಿಧಾನ. ವಾ, ಫಸ್ಟಿಗೆ ನಾವು ನೋಡ್ಬೋದು ಕಾರ್ಗಳು ಶೋ ಮಾಡಿದ್ದಾರೆ. ಸೊ ವೆರೈಟಿ ಕಾರ್ಸು ಇದುವರೆಗೂ ನಾವು ನೋಡೇ ಇಲ್ಲ. ಆ ಥರ ಕಾರ್ಸ್ಗಳನ್ನ ಇಲ್ಲಿ ಶೋ ಆಫ್ಗಿಟ್ಟಿದ್ದಾರೆ ನೋಡಿ. ಶೋ ಆಫ್. ವಾವ್ ಮ್ಯಾಮ್, ಎಷ್ಟು ಚೆನ್ನಾಗಿದೆ ಆರೆಂಜ್ ಕಲರು ಅಲ್ವಾ? ಮಸ್ತಿದೆ ನಿಜವಾಗ್ಲೂ. ಈ ಥರ ಈ ಜನ್ಮದಲ್ಲಂತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಓಡ್ಸೋಕ್ಕೂ ಸಾಧ್ಯ ಇಲ್ಲ. ಏನಂತೀರಾ? ಹೌದು, ಕರೆಕ್ಟ್. ಶಿಲ್ಪ ಅವ್ರು ಹೇಳ್ತಾರದು. ಇವರು ವಾವ್ ಸೂಪರ್. ವಾವ್ ಇದು ನೋಡಿ ಎಷ್ಟು ಸೊ ಕ್ಯೂಟ್ ಆಗಿದೆ. ವಾವ್ ಪುಟ್ಟದಾಗಿದೆ ನೋಡಿ ನಿಮ್ಮ ಡ್ರೆಸ್ ಕಲರ್. ಶಿಲ್ಪ ತರನೇ ಪುಟ್ಟದಾಗಿದೆ ಕಾರು. ಥ್ಯಾಂಕ್ ಯು ಸೋ ಮಚ್. ನೋಡಿ ಗಾಯ್ಸ್, ಹೇಗೆ ಅನ್ನಿಸ್ತದೆ ಈ ಕಾರ್ ನೋಡಿದ್ರೆ ನಿಮಗೆ ಅದ್ರ ಅನುಭವ? ಈ ಥರ ಕಾರ್ಗಳು ಬೇಕು ನಮಗೂ ಅನಿಸುತ್ತೆ, ನಾವು ಓಡಿಸ್ಬೇಕು ಅನಿಸುತ್ತೆ. ಹೌದಾ? ಓಕೆ ಓಕೆ. ಜೀವನದಲ್ಲಿ ಆದಷ್ಟು ಬೇಗ ನಿಮ್ಮ ಆಸೆ ಈಡೇರಲಿ. ಥ್ಯಾಂಕ್ ಯು. ಅಲ್ಲ, ಏನು ಅನ್ನಿಸ್ತು? ಯಾವ ಥರ ಫೀಲ್ ಆಯ್ತು? ನನ್ನ ಹಸ್ಬೆಂಡ್ ಕರ್ಕೊಂಡು ಬರಬೇಕಿತ್ತು, ಅವ್ರಿಗೆ ಇದೆಲ್ಲ ತುಂಬ ಇಂಟ್ರೆಸ್ಟು ಅಂತ ಅನ್ನಿಸ್ತು. ಕಾರಿಂದ ಬಂದಿದ್ರೆ ಯಾವ್ದಾದ್ರು ಕಾರ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ತಗೊಳ್ಸ್ ಮಾಡ್ತಿರ್ಲಿಲ್ಲ, ದೇವರನ್ನೇ ಅಷ್ಟೆಲ್ಲ. ಜೀವನದಲ್ಲಿ ಬೇಗ ಆಗಲಿ ಪರ್ಚೇಸ್ ಮಾಡೋ. ಥ್ಯಾಂಕ್ ಯು ಸೋ ಮಚ್. ಓಕೆ. ನಾವು ನೆಕ್ಸ್ಟ್ ಬಂದಿದ್ದು ಎಲ್ಲಿಗೆ ಅಂದರೆ ಆನೆಗಳ ಹತ್ರ. ಬನ್ನಿ ನೋಡೋಣ ಆನೆಗಳನ್ನು. ಹಾಯ್ ಹಾಯ್. ಯಪ್ಪ ಹೊಡೆದ್ಗಿಡ್ದಿ ಅಮ್ಮಲ್ಲಿ ಭಯ ಆಗುತ್ತೆ. ಬೈಲಿ. ಈ ಆನೆಗಳು ನೋಡಿದ್ರೆ ಏನು ಅನ್ನಿಸ್ತಿದೆ? ಏನು ಅನಿಸ್ತಿಲ್ಲ. ಯಾಕೇನು ಅನ್ನಿಸ್ತಿಲ್ಲ? ಎರಡನೇ ಸರಿ ಬರ್ತಿರೋದಲ್ಲ ಅದಕ್ಕೆ. ಹೌದಾ? ಓಕೆ. ಹಾಯ್ ಸರ್. Hello. ಹೇಗೆ ಅನ್ನಿಸ್ತಿದೆ? Yeah, Noong Nach Garden. Noong sorry. Yeah, How is feel? yeah, so beautiful. Thank you. Thank you. ಹಾಯ್. ಆದರೆ ಇದರಲ್ಲೇ ರೀಲ್ಸಲ್ಲೆಲ್ಲ ತುಂಬ ಟ್ರೆಂಡಿಂಗ್ ಆಗಿತ್ತು. ಎಲ್ಲ ಆನೆಗಳ ಜೊತೆನೂ ವೀಡಿಯೋಸ್ ಮಾಡ್ಕೊಳ್ತಿದ್ರು. ಸೊ ಆ ಥರ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ನಾನು ಕೂಡ ಆನೆ ಹತ್ರ ವೀಡಿಯೋ ಮಾಡಿಸ್ಕೊಳ್ತೀನಿ ನೋಡಿ. ಬಟ್ ನಮ್ಮ ಇಂಡಿಯಾ ಆನೆಗೂ ಥೈಲ್ಯಾಂಡ್ ಆನೆಗೂ ಏನೂ ಡಿಫ್ರೆನ್ಸ್ ಅನಿಸ್ತಿಲ್ಲ ನಮಗೆ, ಎಲ್ಲ ಒಂದೇ ಥರ ಕಾಣಿಸ್ತಿದೆ. ಬಟ್ ಝೂಗಳಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಆನೆಗಳಿರುತ್ತೆ ಅಂತ ಹೇಳ್ತಿದ್ರು, ನೋಡಿದ್ದೀವಿ. ಬಟ್ ಇಲ್ಲೇನು ನನಗೆ ಡಿಫ್ರೆನ್ಸ್ ಅನಿಸಿಲ್ಲ, ಎಲ್ಲ ಆನೆಗಳು ಒಂದೇ ಥರ ಅನ್ನಿಸ್ತಿದೆ. ಸೊ ಹಾಗಾಗಿ ಹಾಯ್ ಮ್ಯಾಮ್. ಹಲೋ. ಆನೆ ಹತ್ರ ಇದ್ದೀರಾ, ಅದರಲ್ಲೂ ದಂತ ಇರೋ ಆನೆ ಹತ್ರ. ಯಾವ ಥರ ಫೀಲ್ ಆಗ್ತಿದೆ ನಿಮಗೆ? ಈ ಥಾಯ್ಲೆಂಡಿಗೆ ಬಂದರೆ ಆನೆಗಳನ್ನ ನೋಡದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಇಡೀ ವರ್ಲ್ಡಲ್ಲಿ ನಮ್ಮ ಈ ಥಾಯ್ಲ್ಯಾಂಡಿನ ಆನೆಗಳು ಬಹಳ ಎತ್ತರವಾಗಿ, ಅಂದರೆ ಸೌತ್ ಆಫ್ರಿಕಾದ ಆನೆಗಳು ದೊಡ್ಡ ದೊಡ್ಡ ಕಿವಿಗಳೊಂದಿಗೆ ದೊಡ್ಡ ಕೋರೆ ಹಲ್ಲುಗಳನ್ನು ಕೂಡ ಹೊಂದಿರ್ತವೆ ಅಂತ ಹೇಳ್ತಾರೆ. ಜೊತೆಗೆ ಥಾಯ್ಲ್ಯಾಂಡಿನ ಆನೆಗಳು ತುಂಬ ಬಲಿಷ್ಠವಾಗಿರೋ ಆನೆಗಳು. ಇದನ್ನು ಪ್ರಪಂಚದ ಎಲ್ಲೆಡೆಗೂ ರಫ್ತು ಮಾಡುವ ಒಂದು ವಿಧಾನವನ್ನು ಈ ನಮ್ಮ ಥಾಯ್ಲ್ಯಾಂಡ್ ದೇಶ ಮಾಡುತ್ತೆ. ಮ್ಯಾಮ್ ಇಲ್ಲಿ ಮರ ನೋಡಿ ಯಾವ ಥರ ಇದೆ,
ಏನು ವಿಶೇಷ ಇದ್ರದ್ದು? ಈ ಮರಗಳನ್ನ ಬೋನ್ಸಾಯಿ ಮರಗಳು ಅಂತ ಹೇಳ್ತಾರೆ. ದೈತ್ಯ ಗಾತ್ರದ ಮರಗಳನ್ನು ಕಸಿ ಮಾಡೋದರ ಮೂಲಕ ಬೋನ್ಸಾಯಿ ಮರ ಅಂತ ಹೇಳಿ ಬೆಳೆಸ್ತಾರೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಹೌದು, ಬಟ್ ಎಷ್ಟು ಲುಕ್ ಲೈಕ್ ಬ್ಯೂಟಿಫುಲ್ ಆಗಿದೆ. ಹೌದು, ತುಂಬ ಚೆನ್ನಾಗಿದೆ. ನಾವು ಕೂಡ ನಮ್ಮ ಮನೆಗಳ ತಾರಸಿಯಲ್ಲಿ ಬೋನ್ಸಾಯಿ ಗಿಡಗಳನ್ನ ಬೆಳೆಸಬಹುದು. ಓಕೆ, ನಾವಿವಾಗ ಈ ಗಾರ್ಡನ್ ನಡ್ಕೊಂಡು ಹೋಗಿ ನೋಡೋಕ್ಕಂತೂ ಆಗಲ್ಲಂತೆ. ಸೊ ಹಾಗಾಗಿ ಇಲ್ಲಿ ಒಂದು ಗಾಡಿ ಇದೆ, ಆ ಗಾಡಿಗೆ ಹತ್ಕೊಬಿಟ್ಟಿದ್ದೀವಿ ನಾವೆಲ್ಲ. ಇನ್ನು ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ಹಾಯ್ ಮಾಡಿ ಒಂದ್ಸಲ, ಎಲ್ಲರೂ ಹಾಯ್ ಮಾಡಿ ಒಂದ್ಸಲ. ಹಾಯ್ ಹಾಯ್ ಮಾಡು. Discuss with elephant. Discuss with elephant. You will explain everything. Yes. Very big. Part of their garden. This is a no-use garden. This is a private garden, over than 600 acre over here. So guys, we have to make like a garden trip almost 1 hour. So now this is the first stop. We are going to see their orchid farms. Okay, we will be here just only maximum 10 minutes. Okay, because we have the next stop at the French Garden and Dinosaur Village. Only 10 minutes. Then we come back to the bus. Okay. Okay. 10 minutes. 10 minutes. Nana. This one, the pottery. There, wait. ಓಕೆ ಓಕೆ, ಟೆಲ್ ಮೀ ನಾನು. I will bring them to their orchid farms. Right here. This way. ವಾವ್, ನಂದಾ? ನಾನು ಸ್ಟಿಕ್ಕರ್ ಇಟ್ಕೊಂಡಿಲ್ಲ, ನಾನು ಸ್ಟಿಕ್ಕರ್ ತಂದಿಲ್ಲ. ಮತ್ತೆ ನಿಂದಿಲ್ಲ ಇದೆ. ಯಾರೋ ಸ್ಟಿಕ್ಕರ್ ಬೀಳಿಸ್ಕೊಂಡಿದ್ದಾರೆ ನೋಡ್ರ, ಇಟ್ಕೊಂಡು. ಅಯ್ಯೋ ಬಿಡಿ ಮ್ಯಾಮ್, ಫೋನದಲ್ಲೇ ಬಂದಿದ್ದಾಯ್ತು ಸ್ಟಿಕ್ಕರು ಅನ್ಕೊಂಡು. ನಾಗು ಸರ್, ಈ ಗಾರ್ಡನ್ ನೋಡಿದ್ರೆ ಏನು ಅನ್ನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿ ಇದೆ ಅನಿಸ್ತಿದೆ. ಹೌದಾ? ಇವು ಮತ್ತೆ ಹೋಗ್ತಾ ಇದ್ದೀನಿ ನೋಡೋಕೆ ಹೇಗಿದೆ ಅಂತ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಓಕೆ, ನೇಚರ್ ಆಗಿದೆ, ನ್ಯಾಚುರಲ್ ಆಗಿದೆ. ವೆರಿ ಗುಡ್. ಇಟ್ಸ್ ಪ್ಲೇಸ್ ಇಸ್ ವೆರಿ ಗುಡ್. ಓಕೆ ಓಕೆ. ಹೇಗೆ ಅನ್ನಿಸ್ತದೆ ಸರ್ ಗಾರ್ಡನ್? ಓಕೆ, ಥ್ಯಾಂಕ್ ಯು. ಡೈನೋಸರಸ್ ಹಿಂದೆ ಹೋಯ್ತು ಯಾವುದು ಎಲ್ಲ ಘಟಗಳು ಇಟ್ಕೊಂಡಲ್ಲಿ ಹಿಂಗೆ ಕುಣಿದ್ರೆ ಬಿಡುತ್ತಲ್ಲಿ.
2003ರಲ್ಲಿ ಹುಟ್ಟಿರೋದು ಟೈಗರ್. ಬರ್ಡೇ 2 ಜನವರಿ 2023. ಟೈಗರು 2018 15/11 ನವೆಂಬರಲ್ಲಿ ಹುಟ್ಟಿರೋದು. ಎಷ್ಟು ದೊಡ್ಡ ಟೈಗರ್ ಇದು, ಆರಾಮಾಗಿ ತಿಂದು ಮಲಗಿಬಿಟ್ಟಿದೆ. ನೋಡೋಣ 12/12/2023. ಆ ಕಡೆ ಕುತ್ಕೊಂಡು ಹೊರಟೋದ. 15/11/2018. ಇದು ಅಷ್ಟೇ 2018. ಎರಡು ಒಂದೇ ಏಜ್ ನಾವು ನೋಡಿ. ಗರ್ಜಿಸ್ತದವೆ. ಅಯ್ಯೋ ಅಯ್ಯೋ ಅಯ್ಯೋ. ಹಾಂ 2022ರಲ್ಲಿ ಹುಟ್ಟಿದೆ. ಬಾ, ನಾನು 44 ವರ್ಷ ನಂಗೆ. ಏನಿಲ್ಲ ಬಿಡಿ, ಪರವಾಗಿಲ್ಲ. 40 ವರ್ಷದಲ್ಲಿ ಇಲ್ಲಿತ್ತೆ, 3 ವರ್ಷದ ನೋಡಿ ಹೆಂಗ್ ಮಲಗಿತ್ತೆ. 3 ವರ್ಷದ ಹೆಂಗ್ ಮಲಗಿದೆ. ಸ್ವಿಮ್ಮಿಂಗಾ ಸಖತ್ ಬಲಿಷ್ಠವಾಗಿದೆ ಇದು. ಮಾತ್ರ ಇದನ್ನೇ ಇಟ್ಟಿದ್ದಾರಪ್ಪ, ಟ್ಯಾಂಕ್ನ ಕೊಟ್ಟಾರ ನೀರು ಕುಡಿಯೋದು. ಅವು ಕುಡಿಯಲ್ಲ ಆದ್ರೆ. ರಾಜ ಹುಲಿ ಥರನೇ ಇದ್ದಾನೆ. ಅವ್ವಾ ಮತ್ತೆ ಮತ್ತೆ ಮತ್ತೆ. ಓ ಸುಂದ್ರ. ಏಯ್ ಏಯ್ ಟೈಗರ್ ಸ್ನಾನ ಹೆಂಗ್ ಮಾಡ್ತೈತ್ ನೋಡಿ ಅಲ್ಲಿ. ನಾವಿವಾಗ ಸ್ವಿಮ್ಮಿಂಗ್ ಪೂಲ್ ಬಂದ್ವಿ. ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಸಿದೀವಿ. ಮುಂದೆ ಏನೇನಾಗುತ್ತೆ ನಾವು ಬರ್ತೀವಿ. ಹೌದಾ? ಸೋ ಮಚ್ ಆಂಟಿ. ನೀನು ವಿಡಿಯೋ ಕಾಲ್ ಮಾಡಿದ್ರೆ ನಾನು ಆಳದಲ್ಲಿದ್ದೀನಿ ಅಂತ ಗೊತ್ತಾಗ್ಲಿ ನಿಂತ್ಕೋಬೇಡ. ನೋಡಂತೆ ಈಗ ಯಾವಲ್ಲಿ ಈಗ ಅಲ್ಲಿಗೆ ಬರೋದಾ? ಬರ್ತೈತಲ್ಲ. ಹಲೋ, ಈಗ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡಕ್ ಬಂದಿದ್ದೀವಿ. ಬಿಕಿನಿ ಹಾಕಿದೀನಿ, ಬಟ್ ಅದ್ರ ಮೇಲೆ ಪ್ಯಾಂಟ್ ಕೂಡ ಹಾಕೊಂಡೆ. ಬೇಡ ನಮಗೆ. ಓಕೆನಾ ಆಂಟಿ? ಈಗ ಎಲ್ರು ಹಿಂಗಿರ್ತೀವ, ಹಂಗೆ ಕೆಳಗೆ ಹೋಗೋಣ. ಬರಲ್ವಾ? ನಾನು ಜುಟ್ಟ ಕೊಂಡೆ ಹಾಕೊಂತಿದ್ದೀನಿ. 3, 2, 1 ಬಂದಿದ್ವಿ. ಒಂದ್ ನಿಮಿಷ ರೆಡಿ. ಒಂದ್ ನಿಮಿಷ ಈ ಕಡೆ 1, 2, 3. ಎಲ್ಲರೂ ಬರೋದಾಗ ಕೆಳಗೆ ಇಟ್ಕೊಡಿ ಕ್ಯಾಮ್ರಾನ. Ready? 1, 2, 3, start.
ನಮ್ಗಳಿಗೆ ಎಷ್ಟು ಸುತ್ತಾಡಿದ್ರು ಕೂಡ ಟಯರ್ಡ್ ಅಂತ ಅನ್ಸಲ್ಲ. ಸೊ ಹಾಗಾಗಿ ಮಧ್ಯರಾತ್ರಿ ಎದ್ಬಿಟ್ಟು ಡ್ಯಾನ್ಸ್ ಮಾಡಿದ್ವಿ. ಇಷ್ಟೊಂದು ಸ್ವೀಟ್ ಮೆಮೊರೀಸ್ನ ನಮಗೆ ತಂದು ಕೊಟ್ಟಿದ್ದಕ್ಕೆ ಪ್ರಕೃತಿ ಹಾಲಿಡೇಸ್ಗೆ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಯಿತು ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಥ್ಯಾಂಕ್ ಯು ಸೋ ಮಚ್.